ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಆ್ಯಕ್ಚುಲಿ ಇಂಟ್ರೋ ಮುಂಜಾನೆ ನೀಡು ಕೊಡ್ಲಿಕ್ಕಾಗಿಲ್ಲ, ಇವಾಗ ಇಂಟ್ರೋ ಕೊಡ್ತಾ ಇದ್ದೀನಿ. ಯಾಕಂದರೆ ಮುಂಜಾನೆ ಅಂತ ಅಲ್ಲಿ ಬೋರ್ ಹೊಡ್ಲಿತ್ತಿರಲ್ಲ, ಭಾಳಷ್ಟು ಡಿಸ್ಟರ್ಬೆನ್ಸ್ ಬರ್ತಾಯಿತ್ತು. ಸೊ ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಫ್ರೆಂಡ್ಸ್, ಹೆಂಗಿದ್ದೀರಿ? ಹೌಸ್ ಯುವರ್ ಡೇ ಗೋಯಿಂಗ್ ಆನ್ ಆ್ಯಂಡ್ ವ್ಲಾಗ್ಸ್ ಎಂಜಾಯ್ ಮಾಡ್ತಾ ಇದ್ರೇನಿಲ್ಲ ಕಮೆಂಟ್ ಮಾಡಿರಿ. ಬಾಯ್. ದಿಸ್ ಈಸ್ ಮಾರ್ನಿಂಗ್ ವ್ಲಾಗ್ ಫ್ರೆಂಡ್ಸ್. ಸೊ ನಮ್ಮ ಕಡೆ ಇದಕ್ಕೆ ನಾವು ಬೆಂಚದು ಅಂತೇವೆ. ಅಂದ್ರೆ ಅಕ್ಕಿ ಆಗಲಿ ಬೇಳೆಗಳಾಗಲಿ ಏನು ನೀರ ಹಾಕಿ ಹಿಂಗೆ ಆಡಿಸ್ಕೋತ ಇದ್ರೆ ಅಂದ್ರೆ ಉಸುಬು ಇದ್ರೆ ಜಾಸ್ತಿ ಮಾಡ್ತಾರೆ ಇಂಥವೆಲ್ಲ. ಹಿಂದ್ಕಿನವ್ರು ಮಾಡ್ತಿದ್ರು, ಮಣ್ಣು ಉಸುಬು ಇದ್ದರ. ಮಣ್ಣಂತೂ ಕರ್ಗೋಯ್ತದು, ನೀರಿನ ಜೊತೆಲಿ ಬರ್ತದೆ. ಬಟ್ ಉಸುಬು ಹಿಂಗೆ ಆಡಿಸ್ಕೊತಾ ಇದ್ರೆ ಲಾಸ್ಟ್ನಾಗ ಇರ್ತದೆ. ಸೊ ನನಗೆ ಇವತ್ತು ಒಂದೇ ಉಸುಬು ಬಂದಿದೆ, ಸ್ಟಾರ್ಟಿಂಗ್ನೇ ಭಾಳಷ್ಟು ಬಂದೆವು. ಸೊ ಅದೇ ಮಾಡ್ತಾಯಿದ್ದೀನಿ. ಅಕ್ಕಿ ತೊಳೆದು ಮೋಟ್ರ್ ಚಾಲು ಆಗಿತ್ತು, ಅದಕ್ಕೆ ಫ್ರೆಶ್ ನೀರು ಹಿಡ್ಕೊಂಡು ಅಕ್ಕಿ ಮತ್ತು ಬೇಳೆ ತೊಳೆದಿಕ್ಲತ್ತೀನಿ ಒಂದು ಕಡೆ. ಆ್ಯಂಡ್ ಒಂದು ಕಡೆ ಕುಕ್ಕರ್, ಒಂದು ಕಡೆ ಅನ್ನ ಇಟ್ಟಿನ ನಂತರ ನಾನು ಕುಂತು ನೀರು ಕುಡಿತೀನಿ ಫ್ರೆಂಡ್ಸ್ ಆರಾಮಾಗಿ. ಇದು ನನ್ನ ಡೈಲಿ ರೋಟೀನ್. ಒಂದು ಕಡೆ ಅನ್ನ ಇಕ್ಕೋದು, ಒಂದು ಕಡೆ ಬೇಳೆ ಇಕ್ಕೋದು, ನಾನು ಆರಾಮಾಗಿ ಕುಡಿಯೋದು. ಇವಾಗ ನಾನು ನೀರು ಕುಡಿತಾ ಇದ್ದೀನಿ, ಅದಕ್ಕೆ ನಿಮಗೆ ಟೈಮ್ ತೋರಿಸ್ಲತ್ತೀನಿ. ಸೊ ಡೈಲಿ ಫಿಕ್ಸೆಡ್ ಟೈಮ್ ಒಂದು 5-10 ಮಿನಿಟ್ಸ್ ಆಗ್ತದೆ ಫ್ರೆಂಡ್ಸ್. ಆ್ಯಂಡ್ ವೈಷ್ಣವಿ ಮಾಡಿರೋ ಮ್ಯಾಕ್ರಮ್ ವೇರ್ದು ಮ್ಯಾಕ್ರಮೆ ಅಂತಾರೆ ಅಂತ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಚೆನ್ನಾಗಿ ಕಾಣಿಸುತ್ತದಲ್ಲ. ಆ್ಯಂಡ್ ಬಾಣ್ ಇಟ್ಟರೆ ಖರಾಬಾಯ್ತು ಅಂತ ಒಂದು ಕವರ್ ಹಾಕಿ ಅದ್ರ ಮ್ಯಾಗ ಇಟ್ಟೀನಿ ಫ್ರೆಂಡ್ಸ್. ಚೆನ್ನಾಗಿ ಅನ್ಸುತ್ತೆ ನೋಡ್ಲಿಕ್ಕೆ. ಆ್ಯಂಡ್ 1 ಲೀಟ್ರ್ ಆಫ್ ವಾಟರ್ ಕಂಪ್ಲೀಟ್ ಆಯಿತು. ಇವಾಗ ಒಂದು ಸ್ವಲ್ಪ ಚಹಾ ಕುಡಿತಾ ಇದ್ದೀನಿ. ಅದು ಐ ಡೋಂಟ್ ನೋ ಹೌ ಟು ಲೀವ್ ದಿಸ್. ಸೊ ಹೊಳ್ಳು ಕುಡಿತಾ ಇದ್ದೀನಿ. ಆ್ಯಂಡ್ ಕೂಲ್ ಪ್ಲೆಸೆಂಟ್ ಏರ್ ಹೊಂಟಿತ್ತು. ಸೊ ಏರ್ ಎಂಜಾಯ್ ಮಾಡ್ಕೋತಾ ಕುಡಿತಾ ಇದ್ದೀನಿ. ಗಿಡಗಳು ಇದ್ದಿನ ಕಡೆಯಿಂದ ಅದೊಂದು ಬೆನಿಫಿಟ್ ಫ್ರೆಂಡ್ಸ್. ನನಗೆ ತಂಪಾಗಿ ಗಾಳಿ ಬರ್ತದೆ. ಸೊ ಮನೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಕುಂತೀನಿ. ಇವಾಗ ಏನು ಮಾಡಬೇಕು ತಿಳಿತಾ ಇಲ್ಲ, ನೋಡೋರು ಏನು ಮಾಡಬೇಕು ಅಂತ. ಶಬ್ದಾನಿ ಬರೀಕಂತ ತೊಗೊಂಡಿದ್ದೆ ಫ್ರೆಂಡ್ಸ್. ಯಾಕೋ ಊಟ ಏನೋ ಮಾಡ್ಬೇಕು ಅನ್ಸಲ್ಲಾಗಿದೆ, ಅದಕ್ಕೆ ಸುಮ್ಮನೆ ಶಬ್ದಾನಿ ನೆನೆಕ್ಕೋಬರಿ ಅಂಥೇಳಿ ಚೆನ್ನಾಗಿ ಒಂದು 2 ಬಾರಿ ವಾಶ್ ಮಾಡ್ಕೊಂಡೀನಿ. ಕಂಪ್ಲೀಟಾಗಿ ವೈಟ್ ತೋರಿಸಿ ಅಂತೇಳಿ ನೋಡಿರಿ, ಈ ಥರ ಇರ್ತದೆ ವೈಟ್. ಅದು ವಾಶ್ ಮಾಡ್ಕೊಂಡೀನಿ 2 ಟೈಮ್ಸ್. ಜಸ್ಟ್ ಮುಳುಗೋಟೆ ಶಬ್ದಾನಿ ಮುಳುಗೋಟೆ ನೀರು ಹಾಕಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ಕಿಚಡಿ ಟೈಪ್ ಆದ್ರೂ ಏನು ಸ್ವಲ್ಪ ಟೇಸ್ಟ್ ಇರ್ತದೆ. ಬಟ್ ಉದ್ರಬೇಕಾದ್ರೆ ಈ ಥರ ನಮ್ಮಲ್ಲಿ ಗೊಜ್ಜರ ಬೋರ್ ಹೊಡಿಲತ್ತರದಕ್ಕೆ ಸೌಂಡ್ ಜಾಸ್ತಿ ಹೊಂಟದು. ಆಯಿತು ರೀ ವಾಯ್ಸ್ ಮತ್ತೊಂದು ಬಾರಿ ವಾಯ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದ್ರೆ ಚೆನ್ನಾಗಿತ್ತು ಅಂದ್ರೆ ಇದು ಇಕ್ತೀನಿ. ಇವಾಗ ಇದನ್ನ ನೆನ್ಲಿಕ್ಕೆ ಇಟ್ಟೀನಿ ಮಧ್ಯಾಹ್ನಕ್ಕೆ. ಹಂಗೆ ಇವಾಗ 10 o'clock ಆಗ್ಯದ. ಮಧ್ಯಾಹ್ನಕ್ಕೆ ಹಂಗೆ ಕುಕ್ ಮಾಡ್ಕೋತೀನಿ. ಸಿಂಪಲಾಗಿ ಪೋಣಿ ಹೊಡ್ಲಿತ್ತೀನಿ ಫ್ರೆಂಡ್ಸ್. ಶಬ್ದಾನಿ ನೋಡಿರಲಿ ನೀವು. ಕೆಲವರು ಶಾಬುದಾನ ಉಪ್ಪಿಟ್ಟು ಅಂತಾರೆ, ನಾವು ಉಪ್ಪಿಟ್ಟು ಏನೂ ಅನ್ನಲ್ಲ, ಶಾಬ್ದಾನಿ ಕಿಚಡಿ ಅಂತಾರೆ. ನೀವೇನಂತ ಕರಿತೀರಿ ಕಮೆಂಟ್ ಮಾಡಿರಿ. ಆ್ಯಂಡ್ ನಾನು ಇವಾಗ ನೋಡಿ ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೀನಿ, ಜೀರಿಗೆ, ಬೆಳಗಡ್ಡಿ, ಶೇಂಗಾ ಹಾಕಿ ಪೋಣಿ ಹೊಡಿಲತ್ತೀನಿ. ನೀವು ಬೇಕಾದ್ರೆ ಆಲೂನು ಹಾಕೋಬೋದು. ನಾ ಅಷ್ಟು ಆಲೂ ಹಾಕಿ ತಿನ್ನೋ ಅಂಥ ಇಷ್ಟ ನನಗಿಲ್ಲ. ಐ ಆಮ್ ನಾಟ್ ವೆರಿ ಫಾಂಡ್ ಆಫ್ ಆಲೂ ಆ್ಯಂಡ್ ಆಲ್. ಆಲೂ ಕಡಿಮೆನೇ ಯೂಸ್ ಮಾಡ್ತೀನಿ. ಸೊ ಆಲೂ ಶೇಂಗಾ ಬೆಳಗಡ್ಡಿ ಹಾಕಿದ ಬಾದ ಕಡಿಪತ್ತ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಲಾಸ್ಟ್ ಇಳಿಸ್ತೀವಿ ಅಂತ ಒಂದು ಸ್ವಲ್ಪ ಉಪ್ಪು ಅಂದ್ರೆ ಶೇಂಗಾ ನಮಕ್ ಹಾಕ್ತೀನಿ. ಯಾಕಂದ್ರೆ ವಾಪತ್ತದಲ್ಲ, ನೀವು ವಾಪತ್ತು ಬಿಟ್ಟು ಅದರ್ ಟೈಮ್ಸ್ ತಿಂತೀನಿ ಅಥವಾ ಊಟ ಮಾಡ್ತೀನಿ ಅಂದ್ರೆ ನೀವು ನಾರ್ಮಲ್ ಸಾಲ್ಟ್ನೂ ಹಾಕ್ಕೋಬೋದು. ಅದರ ನಂತರ ಒಂದು ಸ್ವಲ್ಪ ಶೇಂಗಾದ ಹಿಂಡಿ ಹಚ್ಚಿ ತೆಗೆದೆ. ಟೇಸ್ಟಿ ಉದುರು. ಸೊ ಟಿಫಿನ್ ರೆಡಿ ಆಗ್ಯದ. ಇವಾಗ ಮಾಡಬೇಕು. ಆ್ಯಕ್ಚುಲಿ ಮಧ್ಯಾಹ್ನ ತಿನ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಯಾಕೋ ಏನೋ ರೇರಾಗಿ ಮಾಡೋ ಫುಡ್ಸ್ ಇಷ್ಟ ಆಗ್ತದಲ್ಲ, ಜಲ್ದಿ ತಿನ್ನಬೇಕು ಅನ್ನಂಗೆ. ಸೊ ಹಂಗಾಗಿತ್ತು. ಆ್ಯಂಡ್ ಮಳೆ ಬೆಳಪಲೆ ಇತ್ತು ಅಂತ ಮೇಲೆ ಫಾಸ್ಟಾಗಿ ಹೋಗಿ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಬರೀ ಕಣ್ಣಿಗೆ ಕಾಣಿಸಲ್ದಂಗೆ ಮಳೆನೂ ಬೀಳತ್ತದ ಫ್ರೆಂಡ್ಸು. ಮತ್ತು ಹಸಿ ಆಯ್ತವ ಮತ್ತು ಒಣಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂಥೇಳಿ ಹೋಗಿ ತೊಗೊಂಡು ಬಂದೀನಿ. ಆ್ಯಂಡ್ ಬ್ರಹ್ಮಕಮಲ್ ನೋಡಿರಿ 4 ಹತ್ತಿಂದ್ರೆ ಎರಡು ಆಲ್ರೆಡಿ ಹೋದು. ಇದನ್ನೂ ಒಂದು ಆರೆಂಜ್ ಆಯಿತು. ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ತನಕ ಇದನ್ನೂ ಬೀಳತ್ತದ. ಮೌಸಮ್ ನೋಡ್ರಿ ಹೆಂಗಾಗ್ಯದ, ಕಂಪ್ಲೀಟ್ ಕ್ಲೌಡಿ. ಎಷ್ಟು ಮಳೆ ಬರ್ತದೋ ಅಂದಂಗೆ ಧಗಾಸ್ಲತ್ತದನು ಅದೇ ಥರ. ಬಟ್ ಮಳೆ ಅಂತೂ ಬರ್ತಾನೆ ಹೋಗ್ಯದ. ಟಾರ್ಚ್ ಹಾಕ್ಲತ್ತೀನಿ. ಆ್ಯಕ್ಚುಲಿ ಟೈಮ್ 6 o'clock ಆಗ್ಯದ. ಇವಾಗ ಮೋಡ್ ಆಫ್ ಆಗಿ ನಂಗೆ ಆಗ್ಯದ. ಅದಕ್ಕೆ ಏನು ಭೀ ಉಣ್ಬೇಕು ಅನ್ಸಲ್ಲಕ್ಯದ.
ಮಾರ್ನಿಂಗ್ ಇವತ್ತು ಒಪ್ಪತ್ತಿತ್ತಲ್ಲ ಶಬ್ದಾನಿ ಕಿಚಡಿ ತಿಂದೀನಿ ತೋರಿಸಿನಿ ನಿಮ್ಗೆ. ಇವಾಗ ಹಳ್ಳಿನ ಸುಸ್ಲ ಮಾಡ್ತಾಯಿದ್ದೀನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕಡಿಪತ್ತ ಒಣಗಿಂದವ ಆ್ಯಂಡ್ ಶೇಂಗಾ, ಸಾಸಿ ಇವೆಲ್ಲ ಹಾಕಬೇಕು. ಇದು ಯಾಕೆ ಹಿಂಗದ ಅಂತಂದರೆ ಇವತ್ತು ಮಸಾಲ ಡಬ್ಬಿ ಕ್ಲೀನ್ ಮಾಡೀನಿ. ಇವೆಲ್ಲ ಹಾಕಿ ಇವಾಗ ಸುಸ್ಲ ಮಾಡ್ತೀನಿ. ಕಂಪ್ಲೀಟ್ ಆದ ನಂತರ ತೋರಿಸ್ತೀನಿ. ಪ್ರೊಸೀಜರ್ ಏನು ತೋರಿಸೋ ಅಂಥ ಟಫ್ ಏನೂ ಇಲ್ಲ. ಸೊ ಅದಕ್ಕೆ ಅವೇನು ತೋರಿಸ್ತಾ ಇಲ್ಲ, ಜಸ್ಟ್ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಉಳ್ಳಾಗಡ್ಡಿ ಹಾಕ್ತಿರೇನಿಲ್ಲ, ಇನ್ನು ಶೇಂಗಾ ಜಾಸ್ತಿ ಹಾಕ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಮೂಡ್ ಆಫ್ ಆಗಿ ನಂಗೆ ಅನ್ಸತ್ತಿತ್ತು, ಅದಕ್ಕೆ ಮೆಕ್ಸಿಕನ್ ಚಿಲ್ಲಿ ಚಿಪ್ಸ್ ತಿಂತಾಯಿದ್ದೀನಿ. ಸೂಪರ್ ಖಾರ ಖಾರ ಹತ್ತಾವ ಫ್ರೆಂಡ್ಸ್. ಯಾರ್ಯಾರ ಸ್ಪೈಸಿ ಇಷ್ಟ ಆದವ್ರಿಗೆ ಇವು ತಿನ್ಬೋದು, ಬಟ್ ನಾಟ್ ಹೆಲ್ದಿ ಐ ಟು ನೋ ಇಟ್. ಬಟ್ ಮೂಡ್ ಆಫ್ ಅನಿಸುತ್ತಿತ್ತು, ಅದಕ್ಕೆ ತಿಂತಾಯಿದ್ದೀನಿ. ಸುಶೀಲ ವಿತ್ ಲೇಸ್ ಆ್ಯಂಡ್ ಉಪ್ಪಿನಕಾಯಿ ಮೊಸರನ್ನು ಆ್ಯಡ್ ಮಾಡ್ಕೋಬೇಕು. ಬರೀ ಫ್ರೆಂಡ್ಸ್ ಜಾಯ್ನ್ ಆಗ್ರಿ. ನಾಷ್ಟಕ್ಕೆ ಊಟ ಆ್ಯಂಡ್ ಎಲ್ಲರನ್ನೇ ನಾಷ್ಟ ಮಾಡ್ತಾಯಿದ್ದೇವೆ, ವೈಷ್ಣವಿ, ನಾನು ಆ್ಯಂಡ್ ವೈಭವ್. ಸೊ ನಾಷ್ಟ ಮಾಡಿದ ನಂತರ ಐಮ್ ಗೋಯಿಂಗ್ ಟು ಎಂಡ್ ಅಪ್ ಮೈ ಡೇ ವಿತ್ ದಿಸ್ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಏನು ತೋರಿಸಲ್ಲ, ಯಾಕೆ ಮೂಡ್ ಆಫ್ ಅಂತಂದಿನಲ್ಲ. ಸೊ ಇಲ್ಲಿವರೆಗೆ ನಾನು 4 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ ಆ್ಯಂಡ್ ವಾಕಿಂಗ್ 6000 ಸ್ಟೆಪ್ಸ್ ಆಗ್ಯಾವ ಫ್ರೆಂಡ್ಸ್. ಆ್ಯಂಡ್ ಒಟ್ಟು ಮತ್ತೊಂದು ಹಾಫ್ ಆನ್ ಅವರ್ ರೆಸ್ಟ್ನೂ ಮಾಡಿದ್ದೀನಿ. ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಸಿ ಯು ಟುಮಾರೋ ಇನ್ ದ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.